ನೀವು ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ನೀನು ಹುಡುಕ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಬಿಲೀವ್ ಮೀ, ಅದು ನನ್ನ ಹತ್ರ ಇಲ್ಲ. ನಾನು ಬರೀ ಮೀಡಿಯೇಟರ್ ಅಷ್ಟೇ. ನನ್ನ ಬಿಟ್ಬಿಡು. ವೇರ್ ಇಸ್ ಇಟ್? ಅದನ್ನ ಹೇಳೋಕ್ಕಾಗಲ್ಲ. ಅದನ್ನ ಹುಡ್ಕೋ ಪ್ರಯತ್ನ ಕೂಡ ಮಾಡಬೇಡ. ಅದು ನಿಂಗೆ ಸಿಗಲ್ಲ. ಈಗ ನಾನು ಕೇಳೋ ಪ್ರಶ್ನೆಗೆ ನೀನು ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಕೊಡು. ನೀನು ಕೊಡುವಂಥ ಉತ್ತರ ನೀನು ಬದುಕಬೇಕಾ ಅಥವಾ ಸಾಯ್ಬೇಕಾ ಅಂತ ಡಿಸೈಡ್ ಮಾಡುತ್ತೆ. ಈಗ ನಾ ಹೇಳಿದ್ರು ಸಾಯಿಸ್ತೀಯ, ಹೇಳದೇ ಇದ್ರು ಸಾಯಿಸ್ತೀಯ. ನಾನು ಸತ್ರು ಪರವಾಗಿಲ್ಲ, ಆದರೆ ಅದನ್ನ ಎಲ್ಲಿಟ್ಟಿದ್ದೀನಿ ಅಂತ ಮಾತ್ರ ನಾನು ನಿಂಗೆ ಹೇಳಲ್ಲ. ಏನೋ ಗೊತ್ತಿಲ್ಲ ಮಚ್ಚ, ಆ ಬಡ್ಡಿ ಮಗ ಮ್ಯಾನೇಜರು ಇರೋ ಒಬ್ಬರ ಕೆಲಸ 3 ದಿನ ಕೆಲಸ ಒಟ್ಟಿಗೆ ಕೊಟ್ಬಿಟ್ಟು ತಲೆ ಕೆಟ್ಟಿತ್ತು. ಅದಕ್ಕೆ ಎಷ್ಟೊತ್ತಾಯ್ತು ವಾಪಸ್ ಹೋಗೋಕ್ಕೆ. ಮಚ್ಚ 1 ನಿಮಿಷ ಇರು, ಆಮೇಲೆ ನಿಂಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಹೋಯ್, ಯಾರದು ಇಷ್ಟೊತ್ತಲ್ಲಿ? ಏನಿಬ್ರು ಓಡಾಡ್ತಿದ್ದೀರಾ? ಏನು ಕತೆ? ಏನೊಂದು ಕೈಯಲ್ಲಿ ಆರೆಂಜಿಗೆ ಬ್ಲಡ್ಡು? ಓ, ಇದಾ ಮ್ಯಾಟ್ರು? ಇರಿ, ನಿಮ್ಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಪೊಲೀಸ್ ಹತ್ರ ಹೇಳಿ ಒದ್ದೊಳಾಸ್ತ್ರನೂ ಬುದ್ಧಿ ಬರೋದು. ಮುಚ್ಕೊಂಡು ಹೋಗ್ತಿದ್ದೆ ತಾನೆ? ಈ ಬಿಟ್ಟಿ ಶೋಕಿಲ್ಲ ಬೇಕೇನ್ರಿ ನಿಮಗೆ?
ಹಾಂ, ಎಲ್ಲಿದ್ವಿ ನಾವು? ವೇರ್ ಈಸ್ ಇಟ್? ಏನು ಹೆಸರ ಕೇಳಿದ್ರು ಒಂದೇ, ನಾ ಹೇಳಲ್ಲ. ದೇವ್ ಲೊಕೇಶನ್ ಎಲ್ಲಿದೆ ಅಂತ ಟ್ರೇಸ್ ಮಾಡಾಯ್ತು. ಅವನಿಂದ ಏನು ಯೂಸ್ ಇಲ್ಲ, ಮುಗಿಸ್ಬಿಡು ಅವನ್ನ. ರೆಸ್ಟ್ ಇನ್ ಪೀಸ್. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ. ಸರ್, ಹುಡುಕ್ತಾ ಇದ್ದ ಸಸ್ಪೆಕ್ಟ್ನ ಪೆನ್ಡ್ರೈವ್ ಟ್ರೇಸ್ ಮಾಡಾಯಿತು. ಗುಡ್ ಜಾಬ್ ದಾಸ್. ಲೊಕೇಶನ್ನ ಇಮ್ಮಿಡಿಯೇಟಾಗಿ ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಐ ವಿಲ್ ಬಿ ದೇರ್ ಇನ್ ಜಸ್ಟ್ 20 minutes. ಆಲ್ರೆಡಿ ಲೊಕೇಶನ್ನ ನಿಮ್ಮ ವಾಟ್ಸಪ್ಗೆ ಶೇರ್ ಮಾಡಿದ್ದೀನಿ. ಹ್ಯಾವ್ ಎ ಲುಕ್ ಓವರ್ ಇಟ್. ನೀವು ಕಳಿಸಿರೋ ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ಆರ್ ಯು ಶ್ಯೂರ್ ದಿಸ್ ಇಸ್ ದ ರೈಟ್ ಲೊಕೇಶನ್? 100% ಶ್ಯೂರ್ ಸರ್. ಬಿ ಕೇರ್ಫುಲ್. ಹಾಗೆ ನಮಗೆ ಇನ್ನೊಂದು ಇನ್ಫಾರ್ಮೇಷನ್ ಸಿಕ್ಕಿದಂದರೆ ಆ ಪೆನ್ಡ್ರೈವ್ನ ಬಚ್ಚಿಟ್ಟಿದ್ದ ಆ ವ್ಯಕ್ತಿನ ನೆನ್ನೆ ಯಾರೋ ಕೊಲೆ ಮಾಡಿದ್ದಾರೆ. ಏನ? ಮರ್ಡರ್ ಮಾಡಿದಾರಾ? ಸೊ ನಮ್ಮನ್ನು ಬಿಟ್ಟು ಇನ್ನೊಬ್ರು ಯಾರೋ ಈ ಗೇಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಆಯಿತು. ಗ್ರೇಟ್. ಯಾ, ಆ್ಯಂಡ್ ಫರ್ದರ್ ಇನ್ಫಾರ್ಮೇಷನ್ ಪ್ರಕಾರ ದೇವ್ ಕೂಡ ಈ ಒಂದು ಕ್ರೈಮಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ವಾಟ್? ದೇವ್ ಆಸ್ ಎಕ್ಸ್ಪೆಕ್ಟೆಡ್ ಅವನು ಕೂಡ ಈ ಒಂದು ಗೇಮಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಸರ್, ನಿಮಗೆ ಗೊತ್ತಿದಲ್ವಾ, ನಮ್ಮ ಹಾಗೆ ಅವನಿಗೆ ಅಂತ ಇನ್ನೂ ಯಾವುದೇ ಸಂಬಂಧ ಇಲ್ಲ. ಅದು ಸಿಂಪತಿ ಕೂಡ ಮಿಕ್ಕಿಲ್ಲ. ಸೊ ಅವನನ್ನು ಸಾಯಿಸೋ ಚಾನ್ಸ್ ಸಿಕ್ಕಿದ್ರೆ ಹಿಂದೆ ಮುಂದೆ ನೋಡಿ ಸಾಯಿಸಿ. ಪ್ಲೀಸ್ ಡೋಂಟ್ ಹೆಸಿಟೇಟ್. ಓಹ್, ತುಂಬ ದಿನ ಆಗಿತ್ತು ನಿನ್ನ ನೋಡಿ ಮಿಸ್ಟರ್ ದೇವ್. ವಿಕ್ರಮ್, ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಇದನ್ನ ಈಗಲೇ ಬಿಟ್ಬಿಡು. ನಿನಗೆಷ್ಟು ಹಣ ಬೇಕು ಹೇಳು, ಈಗಲೇ ಸೆಟಲ್ಮೆಂಟ್ ಮಾಡಿಕೊಡ್ತೀನಿ. ದೇವ್ ದೇವ್ ದೇವ್, ನಾನು ನಿನ್ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದೆ. ಆದರೆ ನೀನು ತುಂಬ ಡಿಸಪಾಯಿಂಟ್ ಮಾಡಿಬಿಟ್ಟೆ. ಮುಂಚೆನೇ ಆಗಲಿ ಅಥವಾ ಈಗಲೇ ಆಗಲಿ ನಿನ್ನ ಇಂಪ್ರೆಸ್ ಮಾಡೋ ಅವಶ್ಯಕತೆ ನನಗಿರಲಿಲ್ಲ ವಿಕ್ರಮ್.
ಡೋಂಟ್ ಬಿ ಅನ್ ಇಮೋಷ್ನಲ್ ಫೂಲ್. ನಿನಗೆ ಗೊತ್ತು ತಾನೆ ಯಾರು ಬರ್ತಾ ಇದ್ದಾರೆ ಅಂತ. ಯಾರು? ಮ್ಯಾಟ್ರಿಕ್ಸ್. ಅವನು ಕೂಡ ಈ ಗೇಮಲ್ಲಿದ್ದಾನೆ. ಏನ? ಮ್ಯಾಟ್ರಿಕ್ಸಾ? ಅವನಿಗೂ ಈ ವಿಷಯಕ್ಕೂ ಏನೋ ಸಂಬಂಧ? ಆ ಪೆನ್ ಡ್ರೈವಲ್ಲಿ ಅವನ ಕಂಪ್ನಿ ಸೀಕ್ರೆಟ್ಸ್ ಕೂಡ ಇದೆ. ಅವನು ಇವಾಗ ಸೇಮ್ ನಮ್ಮ ಥರನೇ. ಸೊ ಇವಾಗ ಎಲ್ರಿಗೂ ಬೇಕಾಗಿರೋದು ಒಂದೇ. ಏನು ಮಾಡೋಣ ಅಂತ್ಯ? ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ವಿಕ್ರಮ್, ಈ ಯುದ್ಧನ ನಿನ್ನ ಕೈಲಿ ಗೆಲ್ಲಕ್ಕಾಗಲ್ಲ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಟ್ಟು ಹೋಗ್ತಾ ಇರು. ಏನು ಹೇಳ್ದೆ? ರೆಸ್ಪೆಕ್ಟ್? ರೆಸ್ಪೆಕ್ಟ್ ಅನ್ನೋ ಪದಕ್ಕೆ ಅರ್ಥ ಆದರೂ ಗೊತ್ತೇನೋ ನಿಮಗೆ? ಮಹಾಭಾರತ ಕಾಲದಿಂದಲೂ ಹಿಂದೆಯಿಂದಾನೇ ಹೊಡಿತಾ ಬಂದ್ರಲ್ರು. Where is it? Where is it? ನನಗೆ ಸೇರ್ಬೇಕಾಗಿರೋದು
ನಿನ್ನ ಹತ್ರ ಇದೆ. ಇನ್ಮೇಲಿಂದ ನಿನ್ನ ಬ್ಲ್ಯಾಕ್ ಆರ್ ಶುರು.